ಜಗದೀಶ್ ಅವ್ರ ಪ್ಲಾಟಿಗೆ ಬಂದಿದ್ದೀವಿ. ನಮ್ಮ ಮಾರ್ಸಿಯರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ. ಈಗ ಅದನ್ನ ಅವ್ರು ಬಳಸಿದ್ದಾರೆ, ಅವ್ರ ಗದ್ದಿಗೆ ಪ್ಲಾಟಿಗೆಲ್ಲ ಬಳಸಿದ್ದಾರೆ. ಅದ್ರ ಬಗ್ಗೆ ಅವ್ರ ಅನಿಸಿಕೆ ಏನಿದೆ ಎಂಬುದನ್ನ ಕೇಳಿ ತಿಳ್ಕೊಳ್ಳೋಣ ಬಂದಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಿಮ್ಮೂರು? ಸರ್ ಈಗ ನಮ್ಮ ಮಾರ್ಸಿಯರ್ ಕಂಪ್ನಿ ಪ್ರಾಡಕ್ಟ್ ಬಳಸಿದ್ರಿ, ಅದೆಲ್ಲ ಯಾರು ಪರಿಚಯ ಮಾಡಿಸಿದ್ರು ಸರ್ ನಿಮಗೆ? ನಮಗೆ ಮಾಂತೇಶ್ ಪರಿಚಯ ಮಾಡಿ, ಮಾಂತೇಶ್ ಅಂತ ಪರಿಚಯ ಮಾಡಿಸಿದ್ರು. ಅವ್ರು ಬಳಸಿದಾರಲ್ಲ, ಈಗ ಯಾವಾಗ ಅದೆಲ್ಲ ಇಳುವರಿ ಎಲ್ಲ ಯಾವ ತರ ಇದೆ ಸರ್? ಈಗ ಚೆನ್ನಾಗ್ ಬರ್ತೈತೆ. ಚೆನ್ನಾಗ್ ಬರ್ತೈತಾ? ಚೆನ್ನಾಗ್ ಬರ್ತೈತೆ, ರೈತರಿಗೆಲ್ಲ ಊಟಕ್ಕೆ ಚೆನ್ನಾಗ್ ಬರ್ತೈತವೆ, ಎಲ್ಲ ಇದಾಗ್ತಾ ಇದಾವೆ. ಟೋಟಲ್ ನಮ್ದು 18 ಎಕರೆ ಬರುತ್ತೆ ನೋಡಿ. 18 ಎಕರೆ. ಈಗ 18 ಎಕರೆ ಎಲ್ಲ ಯೂಸ್ ಮಾಡಿದ್ದೀರಾ? ಯೂಸ್ ಮಾಡಿದ್ವಿ. ಈಗ ಫಸ್ಟಿಗೆಲ್ಲ ಯಾವ ತರ ಗೊಬ್ಬರ ಯೂಸ್ ಮಾಡ್ತೀರಿ ಸರ್ ನೀವು? ನಾವು 16-20 ಎಲ್ಲ ಫರ್ಟಿಲೈಸರ್ ಗೊಬ್ಬರ ಹಾಕ್ತಿದ್ರಿ. ಈಗ ಖರ್ಚಲ್ಲಿ ಹೆಂಗ್ ಅನ್ಸುತ್ತೆ ಸರ್ ನಿಮಗೆ ಫಸ್ಟಿಗೆ? ಇವಾಗೆಲ್ಲ ಖರ್ಚು ಕಮ್ಮಿ ಆಕತ್ತೆ. ಬೇಸಿಗೆಗೆ 30-35 ಅಲ್ಲ, ಮಳೆಗಾಲದಾಗ ಬೇಸಿಗೆಗೆ 50 ಗೊತ್ತಾದ. ಈಗ ಇರೋ ಫಸಲು ನಿರೀಕ್ಷೆ ಮೇಲೆ ಎಷ್ಟು ಬರ್ಬೋದು ಅಂತ ಅಂದಾಜು ಇದೆ ಸರ್ ಈ ಸಲ? ಇವು 35-40 ಬರ್ತದ. 40 ಮಟ್ಟ ಅಂತ ಬರುತ್ತೆ ಸರ್. ಅಂದ್ರೆ ಹೋದ ಸಲಿಗಂತೂ ಈ ಸಲ ಹೆಚ್ಚಿಗೆ ಆಗುತ್ತಂತ ನಿರೀಕ್ಷೆ ಹೆಚ್ಚಿಗೆ ಆಗ್ತಾವ. ಹೇಳಕ್ ಇಷ್ಟಪಡ್ತೀವಿ ಸರ್ ನಮ್ಮ ಕಂಪ್ನಿ ಬಗ್ಗೆ? ಅದೇ ಔಷಧಿ ಚೆನ್ನಾಗ್ ಬರ್ತೈತೆ, ಗೊಬ್ಬರಕ್ಕೂ ಬೆಳಿಬೇಕು ಅಂತ ಹೇಳಕ್ಕಂತ ಇಷ್ಟಪಡ್ತೈತೆ. ಅಂದ್ರೆ ಸುಮ್ಮನೆ ಜಾಸ್ತಿ ಖರ್ಚು ಮಾಡಕ್ಕಂತೂ ಕಡಿಮೆ ಖರ್ಚು ಯೂಸ್ ಮಾಡಿ ಬೆಳೆರಿ ಅಂತ ಹೇಳ್ತೀರಾ? ನೋಡಿದ್ರಲ್ಲ ರೈತ ಬಂದವ್ರೆ, ನಮ್ಮ ಜಗದೀಶ್ ಅವರು ಇಷ್ಟೊತ್ತು ಹೇಳಿದ್ ಕೇಳಿದ್ರಿ. ಈಗ ಸುಮ್ನೆ ಟನ್ ಗಂಟ್ಲೆ ಗೊಬ್ಬರ ಹಾಕೋ ಬದಲು ಕಡಿಮೆ ಖರ್ಚಿನಲ್ಲಿ ಮತ್ತೆ ಒಂದು ಬೀಡು ಭತ್ತನ ತಗೋಬಹುದು ಅಂತ ಹೇಳ್ತಿದ್ದಾರೆ. ಹಂಗಾಗಿ ನೀವು ಯೂಸ್ ಮಾಡ್ರಿ, ಈಗ ಯೂಸ್ ಮಾಡ್ರಿ, ನೀವು ಕೆಲವೊಬ್ರಿಗೆ ಹೇಳ್ರಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.